ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ನಮ್ಮ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬಹಳ ಸಹಕಾರವನ್ನು ನೀಡ್ತಕ್ಕಂಥ ಸತ್ಯಸಾಯಿ ಟ್ರಸ್ಟ್ ವತಿಯಿಂದ ಸನ್ಮಾನ್ಯ ಸದ್ಗುರು ಮಧುಸೂದನ್ ಸಾಯಿ ಸ್ವಾಮೀಜಿಯವರಿಗೂ ಕೂಡ ನನ್ನ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರು, ಸಚಿವರು ಆಗಿರ್ತಕ್ಕಂಥ ಮುನಿಹಪ್ಪ ಸಾಹೇಬ್ರೆ, ನನ್ನ ಹಿರಿಯರು ಮಾಜಿ ಸಚಿವರು ಆಗಿರ್ತಕ್ಕಂಥ ಶ್ರೀಯುತ ಟಿ ಬಿ ಜಯಚಂದ್ರ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಚಾನ್ಸಲರ್ ಅವರು ಇದ್ದಾರೆ, ಸತ್ಯಸಾಯಿ ಟ್ರಸ್ಟಿನ ಚಾನ್ಸಲರ್ ಅವರು, ಹಿರಿಯ ಗುರುಗಳ ಬಹಳ ಆತ್ಮೀಯರು ನಮ್ಮ ತಂದೆ ಬಂಗಾರಪ್ಪಾಜಿಯವ್ರ ಜೊತೆಗೆ ಅವರಿಗೆಲ್ಲ ಗೊತ್ತಿದ್ದು ನರಸಿಂಹ ಮೂರ್ತಿ ಅವರೇ, ವೇದಿಕೆ ಮೇಲೆ ಇರ್ತಕ್ಕ ಅಧಿಕಾರಿ ವರ್ಗದಿಂದ ಶಾಲಿನಿ ರಜನೀಶ್ ಅವರು ಇದ್ದಾರೆ, ಅದೇ ರೀತಿ ಶ್ರೀಯುತ ರಿತೇಶ್ ಸಿಂಗ್ ಅವರವರೇ, ಕಾವೇರಿ ಮೇಡಮ್ ಅವರೇ, ಹಾಗೂ ಎಲ್ಲರೂ ಸ್ನೇಹಿತರೆ. ನಾ ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ದೇವರನ್ನ ನೋಡೋದು ಗುಡಿಯಲ್ಲಿ ಮಾತ್ರ. ಆದರೆ ನನಗನ್ಸುತ್ತೆ ನಿಜವಾಗ್ಲೂ ದೇವರನ್ನ ಗುಡಿಯಲ್ಲಿ ನೋಡೋದಾದ್ರೆ ದೇವರನ್ನ ಸೇವೆಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದು ಮಕ್ಕಳ ಸೇವೆ ಮಾಡಿದಾಗ ಮಾತ್ರ ಅದು ದೇವರ ಸೇವೆ ಆಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಈ 8 ತಿಂಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ನನಗೆ ಶಿಕ್ಷಣ ಸಚಿವನಾಗಿ ಮಾಡಿದ ಮೇಲೆ ನಾನು ತಿಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ ಗವರ್ಮೆಂಟ್ಸ್ ವರ್ಕ್ ಇಸ್ ಗಾಡ್ಸ್ ವರ್ಕ್ ಅಂತಾರೆ. ನನಗನ್ಸುತ್ತೆ ಮಕ್ಕಳಿಗೆ ಸೇವೆ ಮಾಡೋದೇ ದೇವರ ಕೆಲಸ ಅಂತ ಹೇಳಿ ಇವತ್ತು ಹೆಜ್ಜೆಯನ್ನು ಇಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ಈ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ದೇವರ ಸ್ಥಾನದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು, ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಹೆಚ್ಚು ಸಮಯ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ವಿಶೇಷವಾಗಿ ಇದಕ್ಕೆ ಶಕ್ತಿಯನ್ನ ಕೊಡ್ತಕ್ಕಂಥ CSR ಫಂಡ್ ಕೊಡ್ತಕ್ಕಂಥ ಎಲ್ಲರಿಗೂ ಕೂಡ ಯಾರ್ಯಾರು ಸಹಕಾರ ಮಾಡಿದ್ರೆ ನಿಮ್ಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಗೌರವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ಎಲ್ಲಾ ಶಾಲೆಯಲ್ಲೂ ಕೂಡ ಕ್ಷೀರ ಭಾಗ್ಯ ಅಂತ ಹೇಳಿ ತಾವು ಸುಮಾರು 731 ಕೋಟಿ ಖರ್ಚು ಮಾಡಿ ಮಕ್ಕಳಿಗೆ 5 ದಿವಸಕ್ಕೆ ಇವತ್ತು ಹಾಲನ್ನ ಕೊಡ್ತಕ್ಕಂಥ ಕೆಲಸವನ್ನ, ಸಕ್ಕರೆ ಭರಿತ ಹಾಲನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಸುಮಾರು 60 ಲಕ್ಷ ಮಕ್ಕಳಿಗೆ ದಿನ ಬೆಳಗ್ಗೆ ಮಾಡ್ಕೊಂಡು ಬಂದಿದ್ದಾರೆ. ಅದ್ರ ಜೊತೆಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂಚೆ 1ರಿಂದ 8ನೇ ಕ್ಲಾಸ್ವರೆಗೂ ಮಾತ್ರ ಪೌಷ್ಟಿಕತೆಗೆ ನಾವು 1 ಮೊಟ್ಟೆ ಕೊಡ್ತಾ ಇದ್ವಿ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೋದ ವರ್ಷ 2023 ನಾವು ಮಧ್ಯ ಬಂದಾಗ, ಯಾಕೆ ನಾವು ಗೆದ್ದು ಬಂದ ಮೇಲೆ ಆಗ್ಲೇ ಮೈನ್ ಬಜೆಟ್ ಮುಗಿದೋಗಿತ್ತು, ಹೊಸ ಕಾನೂನನ್ನ, ಹೊಸ ಕಾರ್ಯಕ್ರಮಗಳನ್ನು ಕೊಡೋದಿಲ್ಲ. ಆದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಂಡೆ, ಇಲ್ಲ ಬಡವರು ಮಕ್ಕಳು ಇರ್ತಾರೆ, ಅವರಿಗೆ ಆ ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಸರ್. ಬರೀ 8ನೇ ಕ್ಲಾಸ್ವರೆಗೂ ಮಾತ್ರ ನಾವು ಮೊಟ್ಟೆ ಕೊಡ್ತೀವಿ, ನೀವೇನಾದ್ರು ಮನ್ಸು ಮಾಡಿದ್ರೆ ಅದನ್ನ 10ನೇ ಕ್ಲಾಸ್ವರೆಗೂ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಮಾಡೋಣ ಅಂತ ಹೇಳಿ ಅವ್ರು ಒಂದೇ ಮಾತು ಹೇಳಿದ್ರು. ಏನಿಲ್ಲ ಮಧು, 1 ಮೊಟ್ಟೆ ಬೇಡ, ಅದನ್ನ 2 ಮೊಟ್ಟೆ ಮಾಡಿ ವಾರದಲ್ಲಿ ಅಂತೇಳಿ ಹೇಳಿರ್ತಕ್ಕಂಥ ಮಹಾನ್ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಬಡವರ ಬಗ್ಗೆ, ಮಕ್ಕಳ ಬಗ್ಗೆ ಕಾಳಜಿ, ಯಾಕೆಂದ್ರೆ ಅವಶ್ಯಕತೆ ಇದೆ. ಇವತ್ತು ನಾನು ಮಾತಾಡೋಕ್ಕಿಂತ ಮುಂಚೆ ಸದ್ಗುರು ಮಧುಸೂದನ್ ಸಾಯಿರವರ ಒಂದು ಏನು 33 ದೇಶದಲ್ಲಿ ತಮ್ಮ ಒಂದು ಕೆಲಸ ಕಾರ್ಯಗಳನ್ನ ನೀವು ಹೆಲ್ತ್, ಎಜುಕೇಶನ್ ಮತ್ತು ನ್ಯೂಟ್ರಿಷನ್ಗೆ ಸಹಕಾರವನ್ನ ಮಾಡ್ತಾ ಇದ್ದೀರಿ. ಇವತ್ತಿಗೆ ಗುರುಗಳೇ 3 ಮಿಲಿಯನ್ ಅಂದ್ರೆ 30 ಲಕ್ಷ ಜನರಿಗೆ ಈ ಕಾರ್ಯಕ್ರಮವನ್ನು ಕೊಡ್ತಾ ಇದ್ರಿ. ಆದ್ರೆ ಇವತ್ತು ನಮ್ಮ ಸರ್ಕಾರ, ನೀವು ಸೇರಿ ನಿಮ್ಮ ಸಹಕಾರದಿಂದ ಇವತ್ತಿಂದ ಸುಮಾರು 88.5 ಮಿಲಿಯನ್ ಮಕ್ಕಳಿಗೆ ನಿಮ್ಮ ಸಹಕಾರವನ್ನು ದೊಡಿತಾ ಇದೆ. ಅದಕ್ಕೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ನಾನು ಕೊಡ್ಲಿಕ್ಕೆ ಇಲ್ಲಿ ಇಚ್ಛೆ ಪಡ್ತೀನಿ. ಹೆಚ್ಚು ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ. ನನಗೆ ಬಹಳ ಸಂತೋಷ. ಇದು CFTRI ನಾವು ಸುಮಾರು 2.5-3 ತಿಂಗಳು ತಗೊಂಡ್ವಿ ಪರ್ಮಿಷನ್ನ. ನಮ್ಮ ಮಕ್ಕಳಿಗೆ ಅದು ಏನು ಆರೋಗ್ಯಕರವಾಗಿರ್ತಕ್ಕಂಥ ಏನು ನಾವು ಇವತ್ತು ಆ ರಾಗಿ ಮಾಲ್ಟ್ ಅನ್ನ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಏನ್ ಮಾಡ್ತಾ ಇದೀವಿ, ಅದನ್ನ 2.5 ತಿಂಗಳು ನಾವು ತಗೊಂಡ್ವಿ. ಆಫೀಸರ್ಸ್, ನಾವು CFTRI ಕ್ಲಿಯರೆನ್ಸ್ ಎಲ್ಲ ತಗೊಂಡು ನಾವು ಮಾಡ್ತಕ್ಕಂಥದ್ದು. ಇದು KMF ಅವ್ರ ಜೊತೆಗೆ ಅವರು ನಮಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಅವ್ರು ಮಾಡಿಕೊಡ್ತಾ ಇದ್ದಾರೆ. ಅಂದ್ರೆ ಸುಮಾರು, ಯಾಕಂದ್ರೆ ಈಗಾಗಲೇ ಎಲ್ಲಾ ಕಡೆನೂ ಕೂಡ 60 ಲಕ್ಷ ಮಕ್ಕಳಿಗೆ ಎಲ್ಲಾ ಕಡೆನೂ ಹಾಲಿನ ವ್ಯವಸ್ಥೆ KMF ಅವರು ಏನ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆನೆ ಇವತ್ತು ಏನು ನಾವು ರಾಗಿ ಮಾಲ್ಟ್ ಅನ್ನ ಕೊಡ್ತಕ್ಕಂಥದ್ದು ಏನ್ ಮಾಡ್ತಾ ಇದೀವಿ, ಅದನ್ನ ಅವ್ರ ಮೂಲಕನೇ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ
ಇವತ್ತು ನಮ್ಮ ಕಡೆಯಿಂದ ಕೂಡ ಇವತ್ತು ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ನನಗೆ ಬಹಳ ಸಂತೋಷ, ಯಾಕಂತ ಹೇಳಿದ್ರೆ ಹಳ್ಳಿ ಭಾಗದಲ್ಲಿ ಎಷ್ಟೊಂದು ಸತಿ ಮಕ್ಕಳು ತಿಂಡಿ ತಿನ್ಕೊಂಡು ಬರೋದಿಲ್ಲ. ನಾನು 5 ದಿವಸದ ಮುಂಚೆ ಹುಣಸೂರಲ್ಲಿ ಒಂದು ಗ್ರಾಮಕ್ಕೆ ಹೋಗಿದ್ದೆ, ಅದು ಶನಿವಾರ ಆಗಿತ್ತು. 10 ಗಂಟೆವರೆಗೂ ಅವರು ತಿಂಡಿ ತಿಂದಿರಲಿಲ್ಲ, ಬೇಗ ಬಂದಿದ್ರು. ಅವತ್ತು ನನಗೆ ಅನಿಸ್ತು, ಇವತ್ತು ಎಷ್ಟು ಅವಶ್ಯಕತೆ ಇದೆ ನೀವು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಗುರುಗಳೇ. ನಿಜವಾಗ್ಲೂ ಆ ಮಕ್ಕಳ ಕಾಳಜಿಗೆ, ಆ ಪೌಷ್ಟಿಕತೆಗೆ, ಯಾಕಂದ್ರೆ ಪೌಷ್ಟಿಕತೆ ಬಂದ್ರೆ ಅವರು ಜ್ಞಾನವನ್ನ ಪಡಿತಕ್ಕಂಥ ಆ ಕೆಲಸ ಆಟೋಮೆಟಿಕ್ ಆಗಿ ಆಗ್ತದೆ. ಅದನ್ನ ನೀವು ಸೇವೆ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತಾ, ತುಂಬಾ ಕನಸನ್ನ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನನಗೆ ನನ್ನ ಇಲಾಖೆಯನ್ನ ಕೊಟ್ಟಿದ್ದಾರೆ. CSR ಫಂಡ್ಗಳಿಂದ ಸಾಕಷ್ಟು ಶಾಲೆಯ ಅಭಿವೃದ್ಧಿ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ನನಗೆ ಬಹಳ ಹೆಮ್ಮೆ ಏನು ಅಂತ ಹೇಳಿದ್ರೆ, ಹೈಯೆಸ್ಟ್ ಎಕ್ಸ್ಪೆಂಡಿಚರ್ ಆಗ ಇಲಾಖೆ ಯಾವುದು ಅಂತ ಹೇಳಿದ್ರೆ ಅದು ನನ್ನ ಇಲಾಖೆ. ಸುಮಾರು 44,500 ಕೋಟಿಯನ್ನ ನನ್ನ ಇಲಾಖೆಗೆ ಕೊಟ್ಟಿದ್ದೀರಿ ಸರ್. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ, ಯಾಕಂದ್ರೆ 7,000 ಕೋಟಿ ಈ ಸತಿ ಜಾಸ್ತಿ ಮಾಡಿದಿರಿ. ಭಾಗ್ಯಗಳ ಜೊತೆಗೆ ಇವತ್ತು ಮಕ್ಕಳಿಗೆ 44,000 ಕೋಟಿ ಖರ್ಚು ಮಾಡತಕ್ಕಂಥ ಭಾಗ್ಯವನ್ನ ನನ್ನ ಇಲಾಖೆಗೆ ಕೊಟ್ಟಿದ್ದೀರಿ ಸರ್. ಅದಕ್ಕೆ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಯ ಕೊರತೆ ಅರಿವಿರೋದ್ರಿಂದ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ಸರ್. ನಿಮ್ಮ ಆಶೀರ್ವಾದ ಸಹಕಾರ ಎಲ್ಲ ಇರಲಿ. ಮಕ್ಕಳು ಕೂಡ ಎಕ್ಸಾಮಿಗೆ ಹೋಗ್ತಾ ಇದ್ದಾರೆ, ನಿಮ್ಮ ಶುಭ ಹಾರೈಕೆಯನ್ನ ಅವರು ಕೂಡ ಕಾಯ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೆಲ್ಲರೂ ಕೂಡ ಸಹಾಯ ಮಾಡ್ತಾ ಇದ್ದೀರಿ, ಮುಂದೆನೂ ಕೂಡ ನೀವು ಮಾಡ್ತಕ್ಕಂಥ ಮನೋಭಾವನೆಯನ್ನ ಏನು ಇಟ್ಕೊಂಡಿದ್ದೀರಿ, ನಿಮಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇನು ವಿಶೇಷವಾಗಿ ಸದ್ಗುರು ಮಧುಸೂದನ್ ಸಾಯಿ ಸ್ವಾಮೀಜಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ನಾನು ಮಾತು ಮುಗಿಸೋಕ್ಕಿಂತ ಮುಂಚೆ ಸರ್ ಒಂದೇ ಒಂದು ನನ್ನ ತಂದೆ ಬಂಗಾರಪ್ಪಾಜಿಯವ್ರ ಬಗ್ಗೆ ಹೇಳಬೇಕು ಸರ್. ನೀವು ಸಾಕಷ್ಟು ಸಹಾಯ ಮಾಡಿರೋದ್ರಿಂದ ಪುಟ್ಪತ್ತಿ ಸಾಯಿಬಾಬಾ ಸ್ವಾಮೀಜಿಗಳಿದ್ದಾಗ ಅಲ್ಲಿ ಹಾಸ್ಪಿಟ್ಲು ನಮ್ಮ ರಾಜ್ಯದಲ್ಲಿ ಇರಲಿಲ್ಲ ಸರ್. ಕರ್ನಾಟಕ ರಾಜ್ಯದಿಂದ ನಮ್ಮ ತಂದೆ ಬಂಗಾರಪ್ಪಾಜಿಯವರು 2 ಕೋಟಿ ಕೊಟ್ಟಿದ್ರು ಸರ್ ಅಲ್ಲಿಗೆ. ಅವಾಗ ವಿರೋಧ ಪಕ್ಷದವರು ಅದನ್ನ ಪ್ರಶ್ನೆ ಮಾಡಿದ್ರು ಸರ್, ಯಾಕೆ ನಮ್ಮ ಹಣನ ಅಲ್ಲಿಗೆ ಕೊಡ್ತೀರಿ ಅಂತ ಹೇಳಿ. ಅವಾಗ ನಮ್ಮ ಫ್ರೀಯಾಗಿ ನಮ್ಮ ಜನರು ಹೋಗಿ ಅಲ್ಲಿ ಹೆಲ್ತ್ ಆಪರೇಷನ್, ಹಾರ್ಟ್ ಆಪರೇಷನ್ ಮಾಡ್ಕೊಡ್ತಾರಲ್ಲ, ಅದಕ್ಕೆ ನಾವು ಕೊಡ್ತಕ್ಕಂಥ ಮೊತ್ತ ಬಹಳ ಕಮ್ಮಿ, ಅವರ ಸೇವೆ ಯಾವತ್ತೂ ಕೂಡ ಚೆನ್ನಾಗಿರ್ತದೆ ಅಂತಕ್ಕಂಥದ್ದನ್ನ ನಮ್ಮ ತಂದೆ ಬಂಗಾರಪ್ಪಾಜಿಯವರು ದೊಡ್ಡ ಗುರುಗಳ ಎದುರುಗಡೆ ಇದು ಹೇಳಿರ್ತಕ್ಕಂಥದ್ದು. ಮತ್ತು ಸಾಮಾಜಿಕ ಒಂದು ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಸಂದರ್ಭದಲ್ಲಿ ಬಂದಿತ್ತು ಸರ್. ಅದಕ್ಕೆ ಇಂಥ ಸೇವೆ ಯಾವಾಗಲೂ ಕೂಡ ತಮ್ಮ ಟ್ರಸ್ಟ್ ಇಂದ ನಡೀಲಿ, ಸಹಕಾರ ನಡೀಲಿ ಅಂತಕ್ಕಂಥದ್ದನ್ನ ಗುರುಗಳಿಗೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿ, ವಿಶೇಷವಾಗಿ ಬಹಳ ಕಷ್ಟ ಇದ್ರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಯಾಕೆಂದ್ರೆ ವಿಧಾನಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ತೊಂದರೆ ಕೊಡಬಾರ್ದು, ಆದ್ರೂ ಕೂಡ ನೀವು ನಮಗೆ ಸಮಯವನ್ನು ಕೊಟ್ಟಿದ್ದೀರಿ ಸರ್. ಇದೊಂದು ನಮಗೆ ಸ್ಫೂರ್ತಿ. ಆ ಸ್ಫೂರ್ತಿಗೆ ನೀವು ಸಹಕಾರ ಮಾಡೋದಕ್ಕೆ ವಿಶೇಷವಾಗಿ ಎಲ್ಲರ ಪರವಾಗೂ ಕೂಡ ವಿಶೇಷವಾಗಿ ತಮಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.